Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಡೀಸೆಲ್ ಪೆಟ್ರೋಲ್ ಏರಿಕೆ ಬಗ್ಗೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ರಾಜ್ಯಾದ್ಯಂತ ಬಿಜೆಪಿಯ ಪ್ರತಿಭಟನೆ ಮುಂದುವರೆದಿದೆ. ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಈಗಾಗಲೇ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಬಿಜೆಪಿಯ ಪ್ರತಿಭಟನೆ ಮುಂದುವರೆದಿದೆ. ನಾವು ಅದರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಪ್ರತಿಭಟನೆ ಯಾವ ರೀತಿ ಸಾಗ್ತಾ ಇದೆ ಅದರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ತೈಲ ಬೆಲೆ ಏರಿಕೆ ಎನ್ನುವಂಥದ್ದು ಅಕ್ಷಮ್ಯ ಅಪರಾಧ. ಕಾಂಗ್ರೆಸ್ ಬಂದಾಗಿನಿಂದ ಎಲ್ಲವೂ ಕೂಡ ದುಬಾರಿ. ಹೀಗಾಗಿ ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಬಿಜೆಪಿ ನಾಯಕರು ಯಾವ ರೀತಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ, ಸಿ ಟಿ ರವಿ ಅವರನ್ನು ನಾವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಕೆಲವೊಂದು ಕಡೆಗಂತೂ ಈ ಚೊಂಬು ಹಿಡಿದು ಭಿಕ್ಷೆ ಎತ್ತದ ಮುಖಾಂತರ, ತೆಂಗಿನ ಚಿಪ್ಪಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಪ್ರತಿಭಟನೆ ಮಾಡೋದ್ರ ಮುಖಾಂತರ, ಎತ್ತಿನ ಬಂಡಿಯಲ್ಲಿ ಬೈಕಿಟ್ಟು ಶವದ ರೀತಿಯಲ್ಲಿ ಶವಯಾತ್ರೆ ಮಾಡಿರೋ ರೀತಿಯಲ್ಲೂ ಕೂಡ ಪ್ರತಿಭಟನೆಗಳಾಗಿದೆ. ತೈಲ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಈ ರೀತಿ, ಅಂದರೆ ಈ ಬೈಕನ್ನು ಎತ್ತಿನ ಬಂಡಿ ಎಳ್ಕೊಂಡು ಹೋಗ್ತಿರೋದು, ಈ ತರಹದ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿ ಬಿಜೆಪಿ ವಿನೂತನವಾಗಿ ಪ್ರತಿಭಟನೆಗಳನ್ನು ಮಾಡ್ತಾ ಇದೆ. ಇನ್ನೊಂದು ಕೆಲವೊಂದು ಕಡೆಗೆ ಚಿಪ್ಪಲ್ಲಿ ಪೆಟ್ರೋಲ್ನ ತುಂಬಿಕೊಂಡು ಪ್ರತಿಭಟನೆ ಆಗ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಎತ್ತಿನ ಬಂಡಿಯಲ್ಲಿ ಬೈಕಿಟ್ಟು ಶವಯಾತ್ರೆ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಚೊಂಬು ಹಿಡಿದು ಭಿಕ್ಷೆ ಎತ್ತುತ್ತಾ ಇದ್ದಾರೆ. ಈ ರೀತಿ ನೀವು ದರ ಏರಿಕೆ ಮಾಡೋದು ಹೇಗೆ? ಕಾಂಗ್ರೆಸ್ ಬಂದಾಗಿನಿಂದ ದರ ಏರಿಕೆ ಮಾಡ್ತಾನೇ ಇದೆ, ದುಬಾರಿ ಆಗ್ತಾ ಇದೆ ದುನಿಯಾ ಅಂತ ಬಿಜೆಪಿ ಪ್ರತಿಭಟನೆ ಮಾಡ್ತಿರೋದು. ನಾವು ಬೆಲೆ ಏರಿಕೆ ಆದ ತಕ್ಷಣ ನಮ್ಮ ಅಧ್ಯಕ್ಷರು ವಿಜಯೇಂದ್ರ ಅವರು 24 ಗಂಟೆಯಲ್ಲಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿ 24 ಗಂಟೆಯಲ್ಲೇ ಇಷ್ಟೊಂದು ಜನ ತಾವು ಸೇರಿದ್ದೀರಾ. ರಾಜ್ಯ ಅಧ್ಯಕ್ಷರ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಫಸ್ಟ್ ನಿಮಗೆ ಧನ್ಯವಾದಗಳು. ನಾನು ಭಾಷಣ ಮಾಡಕ್ ಮುಂಚೆ ಈ ಕರ್ನಾಟಕ ರಾಜ್ಯದ ಡೋಂಗಿ ಮುಖ್ಯಮಂತ್ರಿ 2 ನಾಲಿಗೆ ಸಿ ಟಿ ರವಿ ಹೇಳಿದ್ರು. ಅವ್ರು ಬೇರೆ ಪದ ಹೇಳಿದ್ರು, ನಾನು ಹಂಗೆ ಹೇಳಕ್ಕಾಗಲ್ಲ. ವಿರೋಧ ಪಕ್ಷದ ನಾಯಕರು 2 ನಾಲಿಗೆ ಎಷ್ಟೋ ಒಬ್ಬೊಬ್ಬರಿಗೆ ಒಂದೊಂದು ನಾಲಿಗೆ ಇರ್ತೈತೆ. ಸಿದ್ದರಾಮಯ್ಯನಿಗೆ ಎಷ್ಟು ನಾಲಿಗೆ? ಸಿದ್ದರಾಮಯ್ಯನವ್ರಿಗೆ ಎಷ್ಟು ನಾಲಿಗೆ? 2 ನಾಲಿಗೆ. ಆ 2 ನಾಲಿಗೆಯನ್ನ ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ, ಎಲ್ಲ ನೋಡ್ಬಿಡಿ ಏನ್ ಹೇಳವ್ರೆ ಅಂತ ಹೇಳಿ. ಹಾಕಪ್ಪ, ಸೈಲೆಂಟ್ ಆಗಿರಿ. ತೈಲ ಬೆಲೆ ಏರಿಕೆಯಿಂದ ಆಗ್ತಕ್ಕಂಥ ಎಫೆಕ್ಟ್ ಏನಪ್ಪ ಅಂತಂದ್ರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರ್ಬಿಡ್ತವೆ. ಅಡಿಗೆ ಎಣ್ಣೆ ಇರ್ಬೋದು, ದವಸ ಧಾನ್ಯಗಳು ಇರ್ಬೋದು,
ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ರೈತರು ಕೊಡ್ತಿರ್ತಕ್ಕಂಥ ಪದಾರ್ಥಗಳಿರ್ಬೋದು, ಸಿಮೆಂಟ್ ಕಬ್ಬಣ ಇರ್ಬೋದು, ಎಲ್ಲ ಬೆಲೆಗಳು ಕೂಡ ಏರ್ಕೊಂಡು ಹೋಗ್ಬಿಡ್ತಾರೆ. ಹೀಗೆ ಸಾಮಾನ್ಯ ಜನ ಜೀವನ ಮಾಡೋದು ಹೇಗೆ? ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಕೂಡ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡಿದ್ರು. ಸಿಎಂ ಏನು ಹೇಳಿದ್ರು ನೋಡೋಣ. ಇವ್ರು ಬಂದ ಮೇಲೆ 14ರಿಂದ 15ನೇ ಹಣಕಾಸಿನ ಆಯೋಗ, 14ನೇ ಹಣಕಾಸಿನ ಆಯೋಗ ಮತ್ತೆ 15ನೇ ಹಣಕಾಸಿನ ಆಯೋಗ ಕರ್ನಾಟಕಕ್ಕೆ 1,87,000 ಕೋಟಿ ನಷ್ಟ ಆಗಿದೆ. 1,87,000 ಕೋಟಿ ನಷ್ಟ ಆಗಿದೆ. ನಮ್ಮ ತೆರಿಗೆ ಪಾಲು ಕಡಿಮೆ ಆಯಿತು. ನಮಗೆ ಕರ್ನಾಟಕ ಬರ್ತಕ್ಕಂಥದ್ದು, ಕೇಂದ್ರದಿಂದ ಬರ್ತಕ್ಕಂಥ ಹಣ ಕಡಿಮೆ ಆಯಿತು. ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಬಿಜೆಪಿಯವರು ಮಾತಾಡಲಿಲ್ಲ. 25 ಜನ ಗೆದ್ದೋದ್ರು ಕೂಡ ಒಂದು ದಿನ ಮಾತಾಡಲಿಲ್ಲ. 5,004 Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.